ಹಲೋ ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಿಮಗೆ ಒಂದು ಹೊಸ ಥರದ ಹಾಗಲಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಬೇಸನ್ ಹಾಗಲಕಾಯಿ ಪಲ್ಯ ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮತ್ತು ಇದನ್ನು ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಕಹಿ ಎಂಬುದೇ ಇರೋಲ್ಲ. ನೋಡಿ ಈ ಥರ ಮಾಡಿ ನೋಡಿ. ಮತ್ತು ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು. ಶುಗರ್ ಇದ್ದವ್ರಿಗೆ ಮೊದಲಿಗೆ ಇಲ್ಲಿ ನಾನೊಂದು ಕಡಾಯಿನ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ ಈಗ ಹಚ್ಚಿಟ್ಕೊಂಡಿರೋಂಥ ಹಾಗಲಕಾಯಿನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ತಿರುಗ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಅಷ್ಟು ಎಣ್ಣೆಯಲ್ಲಿ ಒಂದು 10 ನಿಮಿಷ ಆದರೂ ಹುರ್ಕೋಬೇಕು ಇದನ್ನು, ಹಾಗಲಕಾಯಿನ. ನೋಡಿ ಫ್ರೆಂಡ್ಸ್, ಕುದಿಸಿ ಬಸ್ತು ಮಾಡ್ತಾರಲ್ಲ, ಅದರಲ್ಲಿ ಇದರ ಶಕ್ತಿ ಎಲ್ಲ ಹೋಗಿಬಿಡುತ್ತೆ. ಇದೇ ಥರ ಸೀದನೇ ನಾವು ಮಾಡ್ಕೊಂಡು ತಿಂದರೆ ಹಾಗಲಕಾಯಿಯಲ್ಲಿರುವಂತಹ ಶಕ್ತಿ ನಮಗೆ ಸಿಗುತ್ತೆ. ಮತ್ತು ನೋಡಿ ಈ ಥರ ಬಾಡಿಸ್ಕೊಂಡ ಮೇಲೆ 1 ಸ್ಪೂನು ಬೇಸನ್ ಹಿಟ್ಟು ಅಂದರೆ ಪುಗ್ಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ. ಮತ್ತು ಎಕ್ಸ್ಟ್ರಾ ಆಯಿಲ್ ಏನೂ ಹಾಕೋದು ಬೇಡ, ಅಷ್ಟೇ ಸಾಕು. ಅದರಲ್ಲೇ ಹುರ್ಕೋಬೇಕು. ಮತ್ತು ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಕ್ಕೊತಾ ಇದ್ದೀನಿ. ಮತ್ತು ಈಗ ಅದೇ ಕಡಾಯಿನಲ್ಲೇ ನಾನು ಈಗ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು 1 ಬಟ್ಲು ಈರುಳ್ಳಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಈರುಳ್ಳಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಯಾಕಂದರೆ ಹೆಚ್ಚು ಹಾಕಿದಷ್ಟು ರುಚಿಯಾಗಿರುತ್ತೆ ಈರುಳ್ಳಿ ಹಾಗಲಕಾಯಿ ಪಲ್ಯನಲ್ಲಿ. ಮತ್ತು ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಕರಿಬೇವು ಕೂಡ ಹಾಕಿದೆ ನಾನು ಇಲ್ಲಿ. ಮತ್ತು ಸ್ವಲ್ಪ ಕೆಂಪಗಾದಮೇಲೆ ಇದರಲ್ಲಿ ಹುರ್ಕೊಂಡು 1 ಬಟ್ಲು ನಾನು ಇಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಕೆಂಪಗಾದಮೇಲೆ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು 1 ಸ್ಪೂನು ಉಪ್ಪು, ನಿಮಗೆ ರುಚಿಗೆ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು. ಮತ್ತು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ಪೂನು ಅರಿಶಿಣ ಪುಡಿ, 2 ಸ್ಪೂನು ಖಾರ ಪುಡಿ ಹಾಕಿದ್ದೀನಿ. ಇದು ಖಾರ ಇರುವಂಥ ಖಾರ ಪುಡಿ, ಅದಕ್ಕೋಸ್ಕರ 2 ಸ್ಪೂನು ಹಾಕಿದ್ದೀನಿ ನಾನು. ಮತ್ತು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಟ ಮೇಲೆ ಇದರಲ್ಲಿ ಹಾಗಲಕಾಯಿಯನ್ನು ಹುರಿದಿಟ್ಕೊಂಡಿರೋಂಥ ಹಾಗಲಕಾಯಿನ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ. ಫ್ರೆಂಡ್ಸ್, ಇಷ್ಟು ಸೂಪರ್ ಇರುತ್ತೆ ರೀ. ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ನೋಡಿ ಸ್ವಲ್ಪ 1 ಸ್ಪೂನ್ನಷ್ಟು ಬೆಲ್ಲ ಹಾಕಿದ್ದೀನಿ ನಾನು ಇಲ್ಲಿ. ಸಣ್ಣ ಉರಿನಲ್ಲೇ ಇದನ್ನು ಕಲಿಸ್ಕೊತಾ ಇದ್ದೀನಿ. ಬೆಲ್ಲ ಕೂಡ ಉರಿ ಜಾಸ್ತಿ ಇಡೋಕ್ಕೆ ಹೋಗಬೇಡಿ, ಸ್ಲೋ ಉರಿನಲ್ಲೇ ಎಲ್ಲನೂ ಮಿಕ್ಸ್ ಮಾಡಿ. ನೋಡಿ ಈ ಥರ. ಮತ್ತು ಈಗ ರೆಡಿ ಆಯಿತು ಬೇಸನ್ ಹಾಗಲಕಾಯಿ ಪಲ್ಯ. ಇದಕ್ಕೆ ಈಗ ಒಂದು ಬೌಲ್ನಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಟೇಸ್ಟಿ ಇದೆ ರೀ ಇದು. ಮತ್ತು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.